ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ವಿಜಯನಗರ ಆರ್ಮಿ ಅಫಿಷಿಯಲ್ ಅಡ್ಮಿನ್. ಇವತ್ತಿನ ವಿಡಿಯೋದೊಳಗೆ RPF ಕಾನ್ಸ್ಟೇಬಲ್ ಎಕ್ಸಾಮ್ದು ಕೀ ಆನ್ಸರ್ನ ಮೊಬೈಲ್ ಒಳಗೆ ಯಾವ ಥರ ಚೆಕ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಆಲ್ಮೋಸ್ಟ್ ಯಾರು ಈ ಎಕ್ಸಾಮ್ನ ಬರೆದು ಬಂದಿದ್ರಲ್ಲ, ಸೊ ಅವ್ರಿಗೆ ಈ ವಿಡಿಯೋ. ನೀವು ಮೊದಲಿಗೆ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದಾಗ ನೀವು ಏನೇನು ಫಿಲ್ಅಪ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಲಿಂಕ್ ಏನಾದರೂ ನಿಮಗೆ ಬೇಕಾಗಿದ್ದರೆ ನಮ್ಮ ವಾಟ್ಸಪ್ ಗ್ರೂಪ್ ಒಳಗೆ ಒಂದು ಗ್ರೂಪ್ ಇದೆ. ಆ ಗ್ರೂಪ್ ಒಳಗೆ ಲಿಂಕ್ ಇರುತ್ತೆ. ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಏನು ಫಿಲ್ಅಪ್ ಮಾಡಬೇಕಪ್ಪ ಅಂತ ಅಂದರೆ, ಮೊದಲಿಗೆ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ರಿಜಿಸ್ಟ್ರೇಷನ್ ನಂಬರ್ ಅಂತ ಹೇಳಿ. ಸೊ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ನಂಬರ್ ಎಲ್ಲಿರುತ್ತಪ್ಪ ಅಂತ ಅಂದರೆ, ನೀವು ಅಪ್ಲಿಕೇಶನ್ ಏನು ಹಾಕಿರ್ತೀರಲ್ವ RPF ಕಾನ್ಸ್ಟೇಬಲ್ದು, ಆ ಅಪ್ಲಿಕೇಶನ್ ಫಾರ್ಮಲ್ಲಿ ಇರುತ್ತೆ. ನೀವು ಆ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಆ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಯೂಸರ್ ಪಾಸ್ವರ್ಡ್ ಅಂತ ಹೇಳಿ. ಸೊ ಯೂಸರ್ ಪಾಸ್ವರ್ಡ್ ಬಂದುಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ಥರ ಫಿಲ್ಅಪ್ ಮಾಡಬೇಕಪ್ಪ ಅಂದರೆ, ಫಸ್ಟಿಗೆ ಬಂದುಬಿಟ್ಟು ನಿಮ್ಮ ಡೇ, ಸೆಕೆಂಡ್ ಬಂದುಬಿಟ್ಟು ನಿಮ್ಮ ಮಂತ್, ಥರ್ಡ್ ಬಂದುಬಿಟ್ಟು ನಿಮ್ಮ ಇಯರ್. ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಕ್ಯಾಪ್ಚಾ. ಇಲ್ಲಿರೋ ಕ್ಯಾಪ್ಚಾನ ಇಲ್ಲಿ ಕೆಳಗಡೆ ಖಾಲಿ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಸೊ ನಿಮಗಿಲ್ಲಿ ಫುಲ್ ಕೆಳಗಡೆ ಕಾಣಿಸ್ತಿರ್ಬೋದು ಲಾಗಿನ್ ಅಂತ ಹೇಳಿ. ಸೊ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನಿಮ್ಮ ನೇಮ್ ಇರುತ್ತೆ, ಹಾಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ನಿಮ್ಮ ಜೆಂಡರ್ ಇರುತ್ತೆ, ಹಾಗೆ ನಿಮ್ಮ ಫಾದರ್ ನೇಮ್ ಕೂಡ ಇರುತ್ತೆ. ಸೊ ನೀವು ಕೀ ಆನ್ಸರ್ನ ಯಾವ ಥರ ಚೆಕ್ ಮಾಡ್ಕೋಬೇಕಪ್ಪ ಅಂದರೆ, ಇಲ್ಲಿ ಈ ಆಪ್ಷನ್ನ ಚೂಸ್ ಮಾಡಬೇಕಾಗುತ್ತೆ. ಈ ಆಪ್ಷನ್ ಇಲ್ಲಿಲ್ಲಪ್ಪ ಅಂತಂದರೆ ಇಲ್ಲಿ ಸೈಡ್ಗಡೆ ನಿಮಗೆ ಕಾಣಿಸ್ತಿರ್ಬೋದು ಆಲ್ ಅಂತ ಹೇಳಿ. ಸೊ ನಿಮ್ಗೆ ಇಲ್ಲಿ ಮಾರ್ಕ್ ಮಾಡ್ತೀನಿ, ನೋಡ್ಕೊಳ್ಳಿ, ಆಲ್ ಅಂತ ಹೇಳಿ. ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ. ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಾಗ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಸೊ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಕ್ಲಿಕ್ ಹಿಯರ್ ಅಂತಂದೇಳಿ. ಸೊ ಇದನ್ನು ಕ್ಲಿಕ್ ಮಾಡಬೇಕು. ಇದೇನು ನೀಲಿ ಮಾರ್ಕ್ ಒಳಗೈತಲ್ಲ ಹಿಯರ್ ಅಂತಂದೇಳಿ, ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ ಥರ ಪೇಜ್ ಓಪನ್ ಆದಾಗ ಇಲ್ಲಿ ಮೊದಲಿಗೆ ನೋಡ್ಬೋದು ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಹಾಗೆ ನೀವು ಎಕ್ಸಾಮ್ನಲ್ಲಿ ಇರುತ್ತಲ್ಲ ರೂಲ್ ನಂಬರು, ಅದು ಕೂಡ ಇರುತ್ತೆ. ನಿಮ್ಮ ಅಪ್ಲಿಕೇಶನ್ನಲ್ಲಿ ನಿಮ್ದೇನು ನೇಮ್ ಇರುತ್ತೆ ಅದೇ ನೇಮ್ ಇರುತ್ತೆ ಇಲ್ಲಿ. ಹಾಗೆ ಎಕ್ಸಾಮ್ ಡೇಟ್ ಕೂಡ ಇರುತ್ತೆ, ನೆಕ್ಸ್ಟ್ ಎಕ್ಸಾಮ್ ಟೈಮ್ ಕೂಡ ಇರುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಡ್ಮೇಲೆ ನಿಮ್ಮ ಅಪ್ಲಿಕೇಶನಲ್ಲಿ ಏನು ಫೋಟೋ ಹಾಕಿರ್ತೀರಲ್ವ, ಅಪ್ಲೋಡ್ ಮಾಡಿರ್ತೀರಲ್ಲ, ಸೊ ಅದು ಕೂಡ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಅದು ಕೂಡ ಇರುತ್ತೆ. ಇದು ಆದ ತಕ್ಷಣ ನೀವು ನೆಕ್ಸ್ಟ್ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಇಲ್ಲಿ ಯಾವ ಥರ ನಿಮಗೆ ಸರಿ ತಪ್ಪು ಆಪ್ಷನ್ ಅವರು ಸರಿ ಇರೋದು ಯಾವುದಿದೆ, ಹಾಗೆ ನೀವು ಚೂಸ್ ಮಾಡಿರೋ ಆಪ್ಷನ್ ಯಾವುದಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅವರು ಸರಿಯಾದ ಆಪ್ಷನನ್ನು ಇಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಸೈಡ್ಗಡೆ ಕ್ವಶನ್ ನಂಬರ್ 1 ಆನ್ಸರ್ ಯಾವುದು ಅಂತಂದೇಳಿ ಕೊಟ್ಟಿರ್ತಾರೆ. ನಿಮಗಿಲ್ಲಿ ಕಾಣಿಸ್ತಿರ್ಬೋದು ಮೋಸ್ಟ್ಲಿ ಇಲ್ಲಿ ನೋಡಿರಿ, ಇವರು ಚೂಸ್ ಮಾಡಿರೋ ಆಪ್ಷನ್ ಬಂದುಬಿಟ್ಟು 3ನೇ ಆಪ್ಷನ್ನು, ಇದು ರೈಟ್ ಇರೋ ಆಪ್ಷನ್ ಬಂದುಬಿಟ್ಟು 3ನೇ ಆಪ್ಷನ್ನು. ಹಾಗಾಗಿ ಇವ್ರದ್ದು ಒಂದು ಕ್ವಶನ್ನು ರೈಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ತಪ್ಪು ಯಾವ ಥರ ಇರುತ್ತಪ್ಪ ಅಂದರೆ ಸರಿ ಇಲ್ಲದ ಕ್ವಶನ್ ಯಾವ ಥರ ಇರುತ್ತೆ ಅಂತಂದರೆ ನೆಕ್ಸ್ಟ್ ನೋಡೋಣ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಆಲ್ಮೋಸ್ಟ್. ಸೊ ಇವ್ರು ಚೂಸ್ ಮಾಡಿರೋ ಆಪ್ಷನ್ ಬಂದುಬಿಟ್ಟು 4th. ಇಲ್ಲಿ ಇದು ಸರಿ ಇರೋ ಆಪ್ಷನ್ ಬಂದುಬಿಟ್ಟು 1ನೇ ಆಪ್ಷನ್ನು ಸರಿ ಇದೆ. ಸೊ ಹಾಗಾಗಿ ಇದು ಯಾವುದೇ ಥರನಾದ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಲ್ಲ. ಸೊ ನಿಮಗಿಲ್ಲಿ ಕಾಣಿಸ್ತಿರ್ಬೋದು ಇವ್ರು 4ನೇ ಚೂಸ್ ಮಾಡ್ಯಾರೆ, ಅದು ಇರೋದು ರೈಟ್ ಆನ್ಸರ್ ಬಂದುಬಿಟ್ಟು 1ನೇ ಚೂಸ್ ಇರೋದು ಕರೆಕ್ಟ್. ಸೊ ಹಾಗಾಗಿ ಇದು ತಪ್ಪಾಗುತ್ತೆ ಆನ್ಸರ್. ಸರಿ ತಪ್ಪು ಅನ್ನೋದು ಒಂದು ಹಾಳೆ ನಿಮ್ಮ ಪಕ್ಕದಲ್ಲಿ ಒಂದು ಹಾಳೆ ಇಟ್ಕೊಳ್ರಿ, ವೈಟ್ ಶೀಟ್ ಅಥವಾ ಯಾವುದಾದ್ರೂ ಒಂದು ಹಾಳೆ ಇಟ್ಕೊಂಡು ನೀವು ಅದರಲ್ಲಿ ತಪ್ಪು ಎಷ್ಟಿದೆ, ರೈಟ್ ಎಷ್ಟು ಕ್ವಶನ್ ಇದೆ, ತಪ್ಪು ಎಷ್ಟು ಕ್ವಶನ್ ಇದೆ ಅಂತಂದೇಳಿ ನೋಡ್ತಾ ಹೋಗಿ. ಈ ವಿಡಿಯೋನ ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ತಲುಪಿಸ್ತಾ ಹೋಗ್ತೀವಿ ಯೂಟ್ಯೂಬ್ ಒಳಗೆ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.